ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ನನ್ನ ಭಾವನೆ. ಇವತ್ತು ಬೆಳಗಿನ ಒಂದು ತಿಂಡಿಗೆ ನಾನಿವತ್ತು ಫ್ರೈಡ್ ರೈಸನ್ನು ಮಾಡ್ತಾಯಿದ್ದೀನಿ. ನನ್ನ ಒಂದು ಶೈಲಿಯಲ್ಲಿ ತುಂಬ ಈಸಿ ವೇನಲ್ಲಿ ಮಾಡ್ತಾಯಿದ್ದೀನಿ. ಮನೇಲಿರೋ ಕೆಲವು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾನು ಈಗ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ಇಲ್ಲಿ ಪುದೀನ ಮತ್ತು ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್ ಮತ್ತು ಕರಿಬೇವು ಎಲ್ಲದನ್ನೂ ಒಂದೇ ಸಲ ನಾವು ಈರುಳ್ಳಿ ಎಲ್ಲ ಹಾಕಬೇಕು ಸ್ನೇಹಿತರೆ. ಅಂದರೆ ನಾನೆಲ್ಲ ಒಂದರಲ್ಲೇ ಹೆಚ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ನನಗೆ ಬೇಗ ಒಂದು ರೈಸ್ ಐಟಮ್ ಮಾಡಬೇಕು ಅಂದ್ಕೊಂಡಿದ್ದೆ. ತುಂಬ ಲೇಟಾಗಿತ್ತು ಆಲಯ, ಹಾಗಾಗಿ ಎಲ್ಲ ಒಂದೇ ತಟ್ಟೆಯಲ್ಲೇ ಹಾಕ್ಕೊಂಡಿದ್ದೀನಿ. ಒಂದೇ ಇದರಲ್ಲಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಒಂದರಲ್ಲೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಜೀರಿಗೆ ಎಣ್ಣೆ ಒಳಗೆ ಚೆನ್ನಾಗಿ ಇದನ್ನ ಫ್ರೈ ಮಾಡೋಣ. ಬೇರೆ ಥರ ಫ್ರೈಡ್ ರೈಸು ನಾವು ತಿನ್ನೋದಕ್ಕಿಂತ ಹೊರಗೆ ಮನೆಯಲ್ಲೇ ನಾವು ಮಾಡ್ಕೋಬೋದು. ಈಗ ನಾನು ಹಸಿಮೆಣಸಿನ್ಕಾಯನ್ನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಒಂದು 5ರಿಂದ 6. ನಂತರ ಈಗ ಹಸಿ ಶುಂಠಿನ ಜಜ್ಜಿಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಸಹ ನಾನು ಜಜ್ಜಿದ್ದೀನಿ. ಸಣ್ಣಕ್ಕೆ ಜಜ್ಜಬೇಕು ಸ್ನೇಹಿತರೆ, ತುಂಬ ದಪ್ಪ ದಪ್ಪ ಇರಬಾರ್ದು, ಸಣ್ಣಕ್ಕೆ ಜಜ್ಜಬೇಕು ಅದನ್ನ. ಬೇರೆ ಶುಂಠಿ ಬೆಳ್ಳುಳ್ಳಿ ಅವು ಯಾವಾಗ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ. ನಮ್ಮನೆಯಾಗಿರೋಂಥ ಪದಾರ್ಥಗಳನ್ನೇ ನಾವು ಅವಾಗವಾಗೆ ಫ್ರೆಶ್ ಆಗಿ ಹಾಕಬೇಕು. ಈಗ ನಾನು ಕರಿಬೇವನ್ನು ಸ್ವಲ್ಪ ಅದನ್ನ ಕೈಯಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೈಯಲ್ಲೇ ಕರಿಬೇವನ್ನು ಆ ಥರ ಮುರಿದು ಹಾಕಿದಾಗ ರುಚಿ ಚೆನ್ನಾಗಿರುತ್ತೆ. ನಾವು ಕರಿಬೇವು ಎಣ್ಣೆ ಒಳಗೆ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ ಅಂತ ಹೇಳಿ ನಾನು ಬರೀ ಅದ್ರ ಫ್ಲೇವರ್ ಅಷ್ಟೇ ಬೇಕು ನಮಗೆ, ಹಂಗಾಗಿ ನಾನು ಕೊನೆಯಲ್ಲಿ ಇಲ್ಲಿ ಹಾಕ್ತಾಯಿದ್ದೀನಿ ಕರಿಬೇವನ್ನು. ಈಗ ಸ್ವಲ್ಪ ಉಪ್ಪನ್ನು ಸಹ ನಾನು ಹಾಕ್ತಾಯಿದ್ದೀನಿ. ನಂತರ ನಾನು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಅಂದರೆ ಇಲ್ಲಿ ಯಾವುದೇ ಪದಾರ್ಥಗಳನ್ನ ನಾವು ರುಬ್ಬದೆ ಇವತ್ತು ಬೇಗ ಒಂದು 10 ಮಿನಿಟ್ಸ್ ಒಳಗೆ ನಾವು ಇದನ್ನು ರೈಸ್ ಐಟಮನ್ನು ಪ್ರಿಪೇರ್ ಮಾಡೋಣ. ಈಗ ನಾನು ಇದಕ್ಕೆ ಆಚಿಯವರದ್ದು ಒಂದು ಬಿರಿಯಾನಿ ಮಸಾಲೆನ ಹಾಕ್ತಾಯಿದ್ದೀನಿ. ಬೇಕಾದವರು ಗರಂ ಮಸಾಲ ಹಾಕ್ಬೋದು, ನೀವು ತುಂಬ ರುಚಿಯಾಗಿರುತ್ತೆ. ಗರಂ ಮಸಾಲ ಮತ್ತು ಧನಿಯಾ ಪೌಡರನ್ನು ಸಹ ನೀವು ಹಾಕ್ಬೋದು ಸ್ನೇಹಿತರೆ. ಈಗ ಕ್ಯಾರೆಟ್, ಬೀನ್ಸು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಅದು ರುಚಿಯಾಗಿ ಚೆನ್ನಾಗಿ ಒಂಥರ ಹೊಂಬಣ್ಣಕ್ಕೆ ಬರಬೇಕು, ಸೀಸಬಾರ್ದು. ಈಗ ನಾವು ಅನ್ನನ ಹಾಕಬೇಕು. ಉಳಿದಿರೋ ಅನ್ನದಲ್ಲಾದರೂ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ಅಂದರೆ ಫ್ರೆಶ್ಶಾಗಿ ನೀವು ಅನ್ನ ಮಾಡ್ಕೊಂಡಾದರೂ ಮಾಡ್ಬೋದು. ನೈಟ್ ಅನ್ನ ಉಳಿದಿರುತ್ತಲ್ವ, ಆ ಅನ್ನದಲ್ಲಾದರೂ ಮಾಡ್ಬೋದು. ಫ್ರೆಶ್ ಅನ್ನ ಮಾಡ್ಬೋದು. ನಾವು ನಮ್ಮ ಪೆಟ್ಸ್ ಇರೋದ್ರಿಂದ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅನ್ನ ಸಪ್ರೇಟ್ ತೆಗೆದಿಟ್ಟಿರ್ತೀವಿ. ಹಂಗಾಗಿ ನಾನು ಅನ್ನ ಸಪ್ರೇಟ್ ಮಾಡ್ಕೊತೀನಿ. ಇವತ್ತು ರೈಸ್ ಐಟಮ್ಗೆ ನಾವು ಒಂದೇ ಸಲ ಹಾಕಿ ಮಾಡಿದಾಗ ಚೆನ್ನಾಗಾಗೋದಿಲ್ಲ ಸ್ನೇಹಿತರೆ, ಹಂಗಾಗಿ ನಾನು ಸಪ್ರೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಇವತ್ತು ಇಬ್ಬರಿಗಾಗೋಷ್ಟೇ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸನ್ನು. ನಾನು ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು, ಭಾಳ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಫ್ರೈಡ್ ರೈಸ್ ಅನ್ಬೋದು ನೀವು ಇದನ್ನ. ತುಂಬ ಬೇಗ ನೀವು ಮಾಡ್ಕೊಳೋಂಥ ಪದಾರ್ಥ. ಪಲಾವ್ ಅಂದ್ಕೊತೀರ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನಾನು ಮಾತ್ರ ಫ್ರೈಡ್ ರೈಸ್ ಅಂತೀನಿ. ಯಾಕೆ ಅಂದರೆ ತರಕಾರಿ ಎಲ್ಲ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡಿರ್ತೀವಲ್ವ. ಆಲೂಗಡ್ಡೆ ಇಲ್ಲ ಈರುಳ್ಳಿ ಟೊಮೆಟೊ ಇದ್ರೂ ಇದನ್ನು ನೀವು ಮಾಡ್ಕೋಬೋದು. ಇಲ್ಲ ಬರೀ ಆಲೂಗಡ್ಡೆ ಹಾಕಿದ್ರೆ ಅದನ್ನು ಆಲೂಗಡ್ಡೆ ಈರುಳ್ಳಿ ಜೊತೆ ಹಾಕ್ಬೋದು. ಯಾವುದೇ ತರಕಾರಿ ಉಳಿದ್ರೂ ಈ ಥರ ಅನ್ನನ ಹಾಕ್ಕೊಂಡು ಚೆನ್ನಾಗಿ ನಾವು ಮನೇಲಿ ಮಾಡ್ಕೊಂಡು ತಿಂದಾಗ ರುಚಿಯಾಗಿರುತ್ತೆ. ಆದಷ್ಟು ನಾವು ಅನ್ನದೊಳಗೆ ತರಕಾರಿಗಳನ್ನು ಹೆಚ್ಚಿಗೆ ಬಳಸಬೇಕು. ಬೇಳೆಕಾಳುಗಳನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ಬಳಸಬೇಕು. ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಯಾವುದೇ ಆಗಿದ್ದರೂ ಸಹ ನಾವು ಈ ಥರ ತರಕಾರಿಗಳನ್ನು ಚೆನ್ನಾಗಿ ಒಂದು ಫ್ರೈ ಮಾಡಿ ನಾವು ಮಾಡೋದ್ರಿಂದ ಪಲ್ಯಗಳಾಗಿರ್ಬೋದು ಮತ್ತು ಬೇಯಿಸು ಮಾಡ್ಬೋದು. ಇಲ್ಲಿ ನಾವು ಫ್ರೈಡ್ ರೈಸ್ ಮಾಡಿರೋದ್ರಿಂದ ನಾನು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಾಡಿದ್ದೀನಿ ಸ್ನೇಹಿತರೆ. ಅನ್ನ ಇದ್ಬಿಟ್ರೆ ನಿಮಗೊಂದು 10 ನಿಮಿಷದೊಳಗೆ ಇದು ರೆಡಿ ಆಗುತ್ತೆ. ಚೆನ್ನಾಗಿ ಕಂದಬೇಕು, ಸಣ್ಣಕ್ಕೆ ಹೆಚ್ಕೋಬೇಕು ಸ್ನೇಹಿತರೆ. ತುಂಬ ಒಂದು ತರಕಾರಿಗಳನ್ನು ಇದಕ್ಕೆ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ, ಆವಾಗ ಚೆನ್ನಾಗಿ ಬೇಯುತ್ತೆ. ನೀವು ಆರಾಮಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು ಫ್ರೆಂಡ್ಸ್. ನೈಟ್ ಅನ್ನ ಉಳಿದ್ರೂ ಸಹ ಮಾಡ್ಬೋದು, ಇಲ್ಲಾಂದರೆ ನಾವು ಬೆಳಗ್ಗೆ ಸಪ್ರೇಟಾಗಿ ಅನ್ನ ಮಾಡಿಕೊಂಡು ನಾವು ಮಾಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ನೀವು ಮಾಡಿಕೊಡ್ಬೋದು ಮನೇಲಿ. ಇಲ್ಲ ಯಾರಿಗಾದ್ರೂ ಬೇಗ ಹೋಗೋರಿದ್ದರೆ ಅವ್ರಿಗೂ ಸಹ ಮಾಡಿಕೊಡ್ಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ನೀವೆಲ್ಲ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.